ದಿನಾಂಕ 11/5/2026 ಸಾಯಂಕಾಲ 7 ಒಂದು ಕೇಸಿನ ವಿಚಾರಕ್ಕಾಗಿ ಮಾನ್ಯ ಶಹರ್ ಪೊಲೀಸ್ ಠಾಣೆ PS ಆದ ಕಿರಣ್ ಮೊಯ್ತಿ ಅವ್ರನ್ನ ನಾನು ಭೇಟಿಯಾಗಕ್ ಹೋಗಿದ್ನಿ. ಹೋದಾಗ ಅವ್ರನ್ನ ನಾನು ನೋಡ್ಲಾರ್ದ ಗಮನಿಸ್ಲಾರ್ದ ಹಂಗ ಹೋದ್ರಿ. ಹೋದಾಗ ನಾನು ಸರ್ಗೆ ಕರೆದು ಕೇಳಿದೆ, ಈ ತರ ಚಾರ್ಜ್ ಶೀಟ್ ಒಳಗ ನಾ ಕೊಟ್ಟಂತ ಫಿರ್ಯಾದಿ ನೀವ್ ಯಾಕೆ ಅದನ್ನ ಉದ್ದೇಶಪೂರ್ವಕವಾಗಿ ದಾರಿ ತಪ್ಸಾತಿರ ಅಂತ ಕೇಳಿದಾಗ ನನಗ್ ಅವೆಚ್ಚ ಶಬ್ದದಿಂದ ಬಾಯಿಲಿ ಹೇಳಕ್ ಆಗ್ಲಾರ್ದಂತ ಶಬ್ದಗಳಿಂದ ಬೈದು ನಿಂದಿಸಿ 4 ಜನರ ಮುಂದೆ ನನ್ನ ಮಾನಹಾನಿ ಮಾಡಿದಾರ್ರಿ. ಅದಲ್ದ ಗುಂಡಾ ರೀತಿ ವರ್ತನೆ ಮಾಡಿದಾರ. ನನ್ನ ಬಡಗಿ ತಗೊಂಡ್ ಬಡಿಯಾರ ಪ್ರಯತ್ನನೂ ಪಟ್ಟಿದಾರ್ರಿ. ಸ್ಟೇಷನ್ ಬಂದ್ರ ನಿನ್ ಬಿಡುದಿಲ್ಲ ಅಂತ ಹೇಳಿ ಜೀವ ಬೆದರಿಕೆನೂ ಹಾಕಿದಾರ್ರಿ. ಇದರಿಂದ ನನಗ ಮನಸ್ಸಿಗೆ ಬಹಳ ನೋವು ಉಂಟಾಗಿದೆ. ಒಬ್ಬ ಪತ್ರಕರ್ತನಾದ ನನಗ ಈ ರೀತಿ ಆಗತ್ತಂದ್ರ ಗೋಕಾಕ್ದಾಗ ಜನಸಾಮಾನ್ಯರ ಪರಿಸ್ಥಿತಿ ಏನ? ಮಾನ್ಯ PSI ಸಾಹೇಬ್ರು ನನಗ ಜೀವ ಬೆದರಿಕೆ ಹಾಕಿದಾರ. ಅಂದಿಂದ ನನಗ ಬಹಳ ಜೀವದ ಭಯ ಐತಿ, ಭಯದ ವಾತಾವರಣ ಸೃಷ್ಟಿ ಆಗೈತಿ. ನನಗ್ ಹೊರಗೆ ಅಡ್ಡಾಡಕ್ಕೂ ಅವಕಾಶ ಆಗುವತ್ತು. ನನಗಾಗ್ಲಿ ನನ್ನ ಕುಟುಂಬಸ್ಥರಿಗಾಗ್ಲಿ ಏನಾದ್ರ ಜೀವಕ್ಕೆ ಏನ್ರ ಆದ್ರ ಅದಕ್ಕೆ ನೇರ ಹೊಣೆ ಮಾನ್ಯ PSI ಆದ ಕಿರಣ್ ಮೊಯ್ತಿ ಅವರ ಕಾರಣ ಆಗ್ತಾರ. ಮತ್ತು SP ಸಾಹೇಬ್ರಿಗೆ ಏನ್ ಕೇಳ್ಕೊತೇನಪ್ಪಾ ಅಂತಂದ್ರ, ಮಾನ್ಯ PSI ಅವರು ಬಹಳ ಅವೆಚ್ಚ ಶಬ್ದದಿಂದ ನಿಂದಿಸಿದಾರ. ನನ್ನ ಮಾನಹಾನಿ ಆಗೈತಿ. ತಕ್ಷಣ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ಮಾಧ್ಯಮ ಮುಖಾಂತರ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.